ಮುಂದಿನ ಅಸೆಂಬ್ಲಿ ಎಲೆಕ್ಷನ್ 2028 ಆಗುತ್ತೆ. ಆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ನಾವು ವೋಟ್ ಹಾಕೋದಿಲ್ಲ, ಕೊಡೋದಿಲ್ಲ. ನಮ್ಮ ಕುಟುಂಬದಿಂದಲೂ ಒಂದೇ ಒಂದು ವೋಟ್ ಬೀಳೋದಿಲ್ಲ. ರೊಚ್ಚಿಗೆದ್ದ ದರ್ಶನ್ ಅಭಿಮಾನಿಗಳಿಂದ ಮಹಾಶಪಥ ಇದೊಂದು ಬಾಕಿ ಇತ್ತು. ಎಲ್ಲವನ್ನೂ ಇಟ್ಟಿದ್ದೀವಿ, ಇದೊಂದನ್ನ ಎಲ್ಲಿಡ್ಲಿ ಅಂದಂಗ ಆಯ್ತಿದ್ರು. ಥ್ರೆಟ್ ಮಾಡ್ತೀರೇನು ಸರ್ಕಾರಕ್ಕೆ? ರೊಚ್ಚಿಗೆದ್ದ ದರ್ಶನ್ ಅಭಿಮಾನಿಗಳಿಂದ ಮಹಾಶಪಥ. ದರ್ಶನ್ ಜೈಲಿಗೆ ಹೋಗಲು ಕಾಂಗ್ರೆಸ್ ಸರ್ಕಾರ ಕಾರಣ. ಅಧಿಕಾರ ಇದೆ, ವಿಮರ್ಶೆ ಮಾಡಬಹುದು, ಸರ್ಕಾರಕ್ಕೆ ಬಹಿರಂಗವಾಗಿ ಹೇಳಬಹುದು ನಮ್ಮ ಮತ ನಿಮಗಿಲ್ಲ ಅಂತ ಹೇಳಿ. ಇದಕ್ಕೆ ಹಕ್ಕಿದೆ. ದಚ್ಚು ಅಭಿಮಾನಿಗಳು ಶಪಥ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳೆಲ್ಲವೂ ಕೂಡ ಆ ಮನುಷ್ಯನಿಗೆ ಮಹಾವಿಘ್ನದಂತ ಕಾಡುತ್ತಯ್ಯ. ಸುಮ್ಮನಿದ್ದು ಬಿಡಿ ಒಂದು 6 ತಿಂಗಳು. ರಾಜ್ಯದಲ್ಲಿ 100 ಕೊಲೆಗಳು ನಡೆದಿದ್ದಾವೆ. ಆ ಎಲ್ಲ ಕೊಲೆ ಪ್ರಕರಣದಲ್ಲೂ ಸರ್ಕಾರ ಮೇಲ್ಮನವಿ ಸಲ್ಲಿಸುತ್ತಾರಾ? ದರ್ಶನ್ ಕೊಲೆ ಪ್ರಕರಣದಲ್ಲಿ ಯಾಕೆ ನಿಮಗೆ ಇಷ್ಟು ಇಂಟ್ರೆಸ್ಟ್? ಕೇಳ್ತಿರೋದು ಯಾರು? ಕೇಳ್ತಿರೋದು ಹೇಳಿ. ದರ್ಶನ್ ಅಭಿಮಾನಿಗಳು. ಯಾವ ರಮ್ಯಾಳ PMಗೆ ಹೋಗಿ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿಕೊಟ್ಟಿದ್ರೋ ಅದೇ ಅಭಿಮಾನಿಗಳು. ಯಾವ ಬಿಗ್ ಬಾಸ್ನ ಸ್ಪರ್ಧಿ ಪ್ರಥಮ್ ಎನ್ನುವಂತಹ ಯುವಕನಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರು ಅದೇ ಟೀಮಿಗೆ ಸಂಬಂಧಪಟ್ಟವರು. ಅರ್ಥಾತ್ ಅವರೇ ಮಾಡಿದ್ರು ಅನ್ನೋ ಆರೋಪ ಇದೆ. ಅವ್ರನ್ನ ಯಾರನ್ನೋ ನಾನು ಕಡ್ಡಿ ಮುರಿದಂಗೆ ಇವರೇ ಅಂತ ಹೇಳ್ತಿಲ್ಲ. ಯಾವ ಆರೋಪವನ್ನು ಹೊತ್ಕೊಂಡಿದ್ದಾರೋ ಅವರ ಮತ್ತೊಂದು ಶಪಥ ಅಂತೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕೋದಿಲ್ಲ. ಪ್ರಾಸಿಕ್ಯೂಷನ್ ಮುಖಾಂತರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು SPP ಪ್ರಬಲವಾಗಿ ವಾದ ಮಾಡಿದ್ರಿಂದನೇ ಇವತ್ತು ದರ್ಶನ್ ಕಂಬಿ ಎಣಿಸ್ತಾ ಇರೋದು ಅಂತ ಹೇಳಿ ಈ ಮಂಗುಗಳು ಅನ್ಕೊಂಡಿರೋದು. ವಾಸ್ತವನೂ ಅದೇ. ಕೊಲೆ ಮಾಡಿದವನಿಗೆ ಜೈಲಿಗೆ ಕರ್ಕೊಂಡು ಹೋಗದಲ್ಲಿ ಏನು ತುಲಾಭಾರ ಮಾಡ್ಬಿಟ್ಟು ಕೂರಿಸ್ಬೇಕೇನು? ದರ್ಶನ್ ಜೈಲಿಗೆ ಹೋಗಲು ಕಾಂಗ್ರೆಸ್ ಕಾರಣ. ಹಾಗಾಗಿ ನಮ್ಮ ಓಟು ನಿಮಗಿಲ್ಲ. ಇದರಲ್ಲೊಂದು ಅರ್ಥ ಇದೆ. ಈ ದೇಶದ ಪ್ರಜೆಗಳು, ಈ ರಾಜ್ಯದ ಕನ್ನಡಿಗರಿಗೆ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋದು ಯಾರೂ ಕೂಡ ಬಲವಂತ ಮಾಡೋ ಹಾಗಿಲ್ಲ. ತಾವು ಸ್ವತಂತ್ರರಾಗಿ ಇಂತಹದ್ದೇ ಪಕ್ಷಕ್ಕೆ ಹಾಕ್ತೀವಿ, ಇಂತಹದ್ದಕ್ಕೆ ಹಾಕೋದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಯಾವ ನಮ್ಮ ಆಕ್ಷೇಪಗಳೇನೂ ಇಲ್ಲ. ದಚ್ಚು ಅಭಿಮಾನಿಗಳು ಶಪಥ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರತಕ್ಕಂತಹ ದರ್ಶನ್, ರಾಜ್ಯದಲ್ಲಿ 100 ಕೊಲೆಗಳು ನಡೆದಿದ್ದಾವೆ. ಆ ಎಲ್ಲ ಕೊಲೆ ಪ್ರಕರಣದಲ್ಲೂ ಕೂಡ ಸರ್ಕಾರ ಮೇಲ್ಮನವಿ ಸಲ್ಲಿಸುತ್ತಾರಾ? ಕಾಂಗ್ರೆಸ್ ಸರ್ಕಾರ ದರ್ಶನ್ ವಿಚಾರದಲ್ಲಿ ಮಾತ್ರ ಆಸಕ್ತಿಯನ್ನು ತೋರಿಸ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದ ಅಭಿಮಾನಿಗಳು. ನಿಮ್ಮ ಶಪಥ ಪಾಪ ಜೈಲಲ್ಲಿ ಕೂತ್ಕೊಂಡಿರೋ ದರ್ಶನಿಗೆ ಕಂಟಕವಾಗದಿರಲಿ, ಅದೊಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪಾಪ ಒಬ್ಬ ಮನುಷ್ಯ ಎಷ್ಟಂತ ಸಹಿಸ್ಕತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.